ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಮುಖಂಡರಿಂದ ಕೆಎಚ್ ಮುನಿಯಪ್ಪರವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹ. ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷರಾದ ಕೋಗಿಲೆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರ್ನಾಟಕ ಮಾದರ ಮಹಾಸಭಾ ಸಭಾಂಗಣದಲ್ಲಿ ಆಯೋಜಿಸಿದ್ದರು. ಈ ಸುದ್ದಿಗೋಷ್ಠಿಯಲ್ಲಿ ಸಮುದಾಯದ ಹಿರಿಯ ನಾಯಕರು ಕೆಎಚ್ ಮುನಿಯಪ್ಪರವರಿಗೆ ಉಪಮುಖ್ಯಮಂತ್ರಿ ಹಾಗೂ ಸಚಿವ ಸ್ಥಾನದಲ್ಲಿ ಉನ್ನತ ಸ್ಥಾನ ನೀಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಮನವರಿಕೆ ಮಾಡಿಕೊಡುವ ಹೋರಾಟವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಸಭೆ ನಡೆಸಲಾಗಿದೆ ಎಂದು ನುಡಿದರು. ಈ ದಿನ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಭೆಯಲ್ಲಿ ನಮ್ಮ ಸಮುದಾಯಕ್ಕೆ, ಮಾದಿಗ ಸಮುದಾಯಕ್ಕೆ ಸಂಪುಟದಲ್ಲಿ ನಮಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋದು ತುಂಬ ನೋವಿನ ಸಮಾಚಾರ. ಇಡೀ ರಾಜ್ಯ ಮಟ್ಟದಲ್ಲಿ 6 ಜನ MLAಗಳಿದ್ದರೂ ಸಹ ಇಲ್ಲಿ ತನಕ ನಮ್ಗೆ ಕೊಟ್ಟಿರೋದು ಒಂದೇ ಕ್ಯಾಬಿನೆಟ್ ಆಗಿರುತ್ತೆ. ಅದರಿಂದ ನಮ್ಮ ಸಮುದಾಯ ಅತಿ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಕರ್ನಾಟಕದಲ್ಲಿ ಸುಮಾರು ನಾವು 70 ರಿಂದ 80 ಲಕ್ಷ ಜನ ನಾವಿದ್ದೀವಿ. ಇಲ್ಲಿ ತನಕ ಒಂದೇ ಒಂದು ಮಿನಿಸ್ಟರ್ ಕೊಟ್ಟಿದ್ದಾರೆ. ನಮಗೆ ಉಪಮುಖ್ಯಮಂತ್ರಿ ಕೊಡಲೇಬೇಕು. ಏಕೆ ಅಂದರೆ ನಾವು ತಳಮಟ್ಟದಲ್ಲಿ, ಸಮುದಾಯದಲ್ಲಿ ಇವತ್ತು ತಳಮಟ್ಟದಲ್ಲಿದ್ದೀವಿ. ನಮಗೆ ಅಧಿಕಾರ ವಂಚಿತ ಆಗಿದ್ದೀವಿ. ನಮ್ಮ ರಾಜಕೀಯದಲ್ಲಿ ಹಿನ್ನಡೆ ಆಗಿದೆ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಇಡೀ ನಮ್ಮ ಸಮುದಾಯದಲ್ಲಿ ತಿಮ್ಮಾಪುರ ಸಾಹೇಬರಾಗಲಿ, ಕೆಎಚ್ ಮುನಿಯಪ್ಪರ ಆಗಲಿ, ಇನ್ನೂ ಎಲ್ಲ ನಮ್ಮ MLAಗಳಿಗೆ ಉನ್ನತ ಸ್ಥಾನವನ್ನು ಕೊಡಲೇಬೇಕು. ಆ ರೀತಿ ಕೊಡಲಿಲ್ಲ ಅಂದರೆ ಸದಾಶಿವ ಆಯೋಗ ವರದಿಗೆ ನಾವು 40 ವರ್ಷದಿಂದ ಏನು ಹೋರಾಟ ಮಾಡಿದ್ದೀವೋ ಅದೇ ರೀತಿ ಇವತ್ತಿಂದ ಇಡೀ ರಾಜ್ಯ ಮಟ್ಟಕ್ಕೆ ನಾವು ಹೋರಾಟವನ್ನು ಮಾಡ್ತೇವೆ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದರೆ ನಾವು ಯಾವತ್ತೂ ಕೈಕಟ್ಟು ಕೂರಲ್ಲ. ದಯವಿಟ್ಟು ನಮ್ಮ ಹೈಕಮಾಂಡು ರಾಹುಲ್ ಗಾಂಧಿ ಸಾಹೇಬರಾಗಲಿ ಅಥವಾ DK ಸಾಹೇಬರು, CM ಸಾಹೇಬರಾಗಲಿ, ಇನ್ನೂ ಹೈಕಮಾಂಡ್ ಅವರು ಎಲ್ಲ ನಿರ್ಧಾರ ತಗೊಂಡು ನಮ್ಮ ಸಮುದಾಯಕ್ಕೆ ಒಳ್ಳೆ ಖಾತೆಯನ್ನು ಕೊಡಬೇಕು, ಒಳ್ಳೆ ಅಧಿಕಾರವನ್ನು ಕೊಡಬೇಕು. ಯುವಕರಲ್ಲಿ ತುಂಬ ಉತ್ಸಾಹದಿಂದ ಪಕ್ಷದ ಸುಮಾರು ನಾವು 25-30 ವರ್ಷದಿಂದ ಕೆಲಸ ಮಾಡಿದ್ದೀವಿ. ಇದೇ ರೀತಿ ನಮ್ಮ ಸಂಘಟನೆಯಲ್ಲಿ ವಂಚಿತರಾಗಿದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ದುಡಿದು ನಾವು ಅನ್ಯಾಯ ಆಗಿದ್ದೀವಿ. ಈ ಕಾಂಗ್ರೆಸ್ಸನ್ನು ಹೋರಾಟದಲ್ಲಿ ನಮಗೆ ಇಲ್ಲಿ ತನಕನೂ ನೊಂದು ಬೆಂದೋಗಿದ್ದೀವಿ. ದಯವಿಟ್ಟು ಹೈಕಮಾಂಡ್ಗೆ ಮನವಿ ಮಾಡ್ಕೊತೇವೆ, ನಮಗೆ ಒಳ್ಳೆ ಉನ್ನತ ಸ್ಥಾನವನ್ನು ಕೊಡಬೇಕಂತ ಮನವಿ.